ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಜೋಕುಮಾರ ಹುಣ್ಣಿಮೆ ದಿನ, ಅಂದರೆ ಹುಣ್ಣಿಮೆ ದಿನದ ಬ್ಲಾಗ್ ಆಗಿರುತ್ತೆ. ಅವತ್ತಿನ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಜೋಕುಮಾರ ಸ್ವಾಮಿ ಇನ್ನೇನು ಮನೆ ಹತ್ರ ಬರ್ತಾನೆ ಅಂತ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡೆ. ಅಷ್ಟರೊಳಗೆ ಪಕ್ಕದ ಏರಿಯಾಕ್ಕೆ ಜೋಕುಮಾರ ಸ್ವಾಮಿ ಬಂದ. ಎಷ್ಟು ಚೆನ್ನಾಗಿ ಜೋಕುಮಾರ ಪದ ಹಾಡಿದ್ರು. ಇದು ಪಕ್ಕದ ಏರಿಯಾಕ್ಕೆ ಮಾರ್ನಿಂಗ್ ಬಂದರು, ನಮ್ಮ ಏರಿಯಾಕ್ಕೆ ಬರೋಷ್ಟರೊಳಗೆಲ್ಲ ನೈಟ್ ಆಗಿಬಿಟ್ಟಿತ್ತು. ನೈಟ್ 7 o'clock 7:30 ಹಂಗೆ ಆಗಿತ್ತು ನೋಡಿ. ಆವಾಗ ನಮ್ಮ ಏರಿಯಾಕ್ಕೆ ಬಂದರು ಎಲ್ಲ ಭಕ್ತಾದಿಗಳು. ಮನೆಯಲ್ಲಿ ಅವ್ರ ಮನೇಲಿದ್ದಂತಹ ತರಕಾರಿ, ಹಣ್ಣು, ಸೊಪ್ಪು ಮತ್ತು ದವಸ ಧಾನ್ಯಗಳನ್ನು ಕೂಡ ನೈವೇದ್ಯವಾಗಿ ಜೋಕುಮಾರ ಸ್ವಾಮಿಗೆ ಕೊಡ್ತಾರೆ. ಜೋಕುಮಾರ ಸ್ವಾಮಿಗೆ ಕೊಟ್ಟ ಮೇಲೆ ನೋಡಿ, ನಮ್ಮ ಏರಿಯಾದಲ್ಲಿ ಒಬ್ಬ ಮನೇನೂ ಬಿಡಲಿಲ್ಲ. ಪ್ರತಿಯೊಬ್ಬರು ಎಲ್ಲರೂ ಅದಕ್ಕೆ ನೈವೇದ್ಯ ಕೊಟ್ಟರು. ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ ಅದನ್ನು ನೋಡ್ತಾ ಇದ್ದರೆ. ನಮ್ಮ ಹಿರಿಯರ ಸಂಪ್ರದಾಯ ಅಂದ್ರೇ ಒಂದು ಹಿಂದೆ ದೊಡ್ಡ ಮಹತ್ವನೇ ಇದೆ. ನಾವು ನೈವೇದ್ಯ ಕೊಟ್ಟ ಮೇಲೆ ಅವರು ಕಪ್ಪು ಮತ್ತು ಜೋಕುಮಾರನ ಮೀಸೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದನ್ನು ತಗೊಂಡೋಗ್ಬಿಟ್ಟು ಹೊಲದಲ್ಲಿ ಮಾರ್ನಿಂಗ್ ಅಂದರೆ ಸೂರ್ಯ ಹುಟ್ಟೋಕ್ಕೆ ಮುಂಚೆನೇ ಹೋಗಿ ಹೊಲದಲ್ಲೆಲ್ಲ ಚರಗ ಚೆಲ್ಲಿ ಬರ್ತಾರೆ. ಅದು ಹಿರಿಯರ ಕಾಲದಾಗಿಂದ ಪದ್ಧತಿ. ಕಡುಬು, ಮೆದಿಕೆ ಅಂತ ಎಲ್ಲ ಮಾಡ್ಕೊಂಡ್ಬಿಟ್ಟು ಹೊಲ್ದಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ನೈವೇದ್ಯ ಕೊಟ್ಟು ನೋಡಿ, ಮೀಸೆ ಅಂದರೆ ಇಲ್ಲಿದೆ ನೋಡಿ, ಇದು ಜೋಕುಮಾರನ ಮೀಸೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಈ ಬೇವಿನ ಸೊಪ್ಪು ಮತ್ತು ಅವ್ರು ಕೊಟ್ಟಿರುವಂಥ ಕಪ್ಪು ಮತ್ತು ಜೋಕುಮಾರ ಸ್ವಾಮಿ ಕೊಟ್ಟಿರುವಂಥ ಹೂವು ಇದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ತಮ್ಮ ಹೊಲದಲ್ಲಿ ಹಾಕಿದರೆ ಬೆಳೆ ಚೆನ್ನಾಗಾಗುತ್ತೆ ಅಂತ ಹಿರಿಯರ ನಂಬಿಕೆ. ಅವತ್ತು ಪೂಜೆ ಮುಗಿಸ್ಕೊಂಡು ನೈಟ್ ಮಾರ್ನಿಂಗ್ ಊರಿಗೆ ಹೊರಟಿದ್ದೆ ನಾನು. ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ಸಿಸ್ಟರ್ ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಪಿಕಪ್ ಆಗಿ ರೆಡಿ ಆಗೋಣ ಬನ್ನಿ. ನಾನು ಮೇಕಪ್ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ. ಫಸ್ಟು ಮಾಯಿಶ್ಚರೈಸರ್ ಹಚ್ಕೊಳ್ತೀನಿ, ನಾನು ಸನ್ಸ್ಕ್ರೀನ್ ಮಮ್ಮಾರ್ತ್ ಅವ್ರದ್ದು ಸನ್ಸ್ಕ್ರೀನ್ ಹಚ್ಕೊಳ್ತೀನಿ. ಮಮಾರ್ತ್ ಅವ್ರದ್ದು ಸರ್ಟಿಫೈವ್, ಇದು ಮೇಡ್ ಸರ್ಟಿಫೈವ್ ಇದು ಮೇಡ್ ಸೇಫ್ ಡರ್ಮಾಜಲಿಕಲಿ ಟೆಸ್ಟೆಡ್. ಹಾಗಾಗಿ ಮಮಾರ್ತ್ ಪ್ರಾಡಕ್ಟ್ನ ನಾನು ಜಾಸ್ತಿ ಯೂಸ್ ಮಾಡೋದು. ನನ್ನ ಫೇಸ್ ವಾಶ್ ಆಯಿತು, ನನ್ನ ಮಾಯಿಶ್ಚರೈಸರು ಎಲ್ಲ ನಾನು ಮಮಾರ್ತೆ ಯೂಸ್ ಮಾಡೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಮಾರ್ತ್ ಅವ್ರದ್ದು ಮಾಯಿಶ್ಚರೈಸರ್, ಆಯಿಲ್ ಫ್ರೀ ಫೇಸ್ ಮಾಯಿಶ್ಚರೈಸರ್ ಇದು. ನಾನು ರೇರಾಗಿ ರೆಡಿ ಆಗೋದು, ಎಲ್ಲಾದರೂ ಹೋದ್ರೂ ಅಷ್ಟೇ. ಮನೇಲಂತೂ ಒಟ್ಟ ರೆಡಿನೇ ಆಗೋದಿಲ್ಲ. ನನ್ನ ಮೇಕಪ್ ರೂಟೀನ್ ನಾನು ಶೇರ್ ಮಾಡಿಲ್ವಲ್ಲ, ಅದಕ್ಕಾಗಿ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಫೇಸಸ್ ಕೆನಡಾ ಅವ್ರದ್ದು 3-in-1 ಫೌಂಡೇಶನ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ 3 ಇದರಲ್ಲೇ ಇರುತ್ತೆ. ಆಲೋವೆರಾ, ವಿಟಮಿನ್ ಸಿ, SPF 30, ಆಲ್ ಡ್ರೈ ಹೈಡ್ರಾ ಮ್ಯಾಟ್ ಫೌಂಡೇಶನ್. ಇದು ತುಂಬ ಚೆನ್ನಾಗಿ ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೆ. ಇದರ ರೇಟ್ ಬಂದುಬಿಟ್ಟು ₹521. ಕಾಣಿಸ್ತಾ ಇದೆ ಅನ್ಕೊಂಡು ₹521 ಇದು. ಸಾರಿ 521 ಅಲ್ಲ, ₹549 ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ ಇದನ್ನೇ ಹಚ್ಕೊಳ್ಳೋಣ. ನಾನು ಎಲ್ಲೋ ಒಂದು ಸಲ ಹೊರಗಡೆ ಊರಿಗೆ ಹೋದರೆ ಮಾತ್ರ ನಾನು ಈ ರೀತಿ ಮೇಕಪ್ ಮಾಡ್ಕೊಳ್ಳೋದು. ಆಲ್ರೆಡಿ ಮನೇಲಿದ್ದರು
ಅಥವಾ ನಾನು ಡ್ರಾಮಕ್ಕೆ ಪ್ರೋಗ್ರಾಮ್ಗೆ ಹೋದರೂ ಕೂಡ ನಾನು ಮೇಕಪ್ ಮಾಡ್ಕೊಳ್ಳೋದಿಲ್ಲ, ಕಡಿಮೆ ಮಾಡ್ಕೊಳ್ಳೋದು. ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಮಗನ ಸ್ನಾನ ಮಾಡಿ ಇವಾಗ ಅವನು ರೆಡಿ ಆಗ್ತಾಯಿದ್ದಾನೆ. ಅವನು ಬರ್ತಾಯಿದ್ದೆ ನನ್ನ ಜೊತೆ, ಬರ್ತಾಯಿದ್ದಾನೆ. ಅದಕ್ಕೆ ಅವನು ರೆಡಿ ಆಗ್ತಿದ್ದಾನೆ, ಪೂಜೆ ಮಾಡ್ತಿದ್ದಾನೆ. ಅವನು ಬ್ಲೆಂಡರ್ ಇದೆ, ಬ್ಲೆಂಡರಿಂದ ನನಗೆ ಸೂಟ್ ಆಗಲ್ಲ. ಬಂದ್ಬಿಟ್ಟು ಕಲರ್ ಬಾರ್ ಅವ್ರದ್ದು ಇದು ಅಮೌಂಟ್ ಬಂದ್ಬಿಟ್ಟು 1000 ರೂಪೀಸ್. ಇದು 1000 ರೂಪಾಯಿ ಇದೊಂದು ಪೌಡ್ರು, 995 ರೂಪಾಯಿ ಇಲ್ಲಿದೆ ನೋಡಿ ರೇಟ್. ನೆಕ್ಸ್ಟ್ ಮೇನ್ ಇದು ಹೆಣ್ಮಕ್ಳಿಗೆ ಮುಖ್ಯವಾದದ್ದು. ನೆಕ್ಸ್ಟ್ ಇದಾದ ತಕ್ಷಣ ಬಿಂದಿ ಇಟ್ಕೊಳ್ತೀನಿ. ಇದು ಕೂಡ ಫೇಸಸ್ ಕೆನಡಾ ಅವ್ರದ್ದು ಕಾಜಲ್. ಇದನ್ನೇ ನಾನು ಹಚ್ಕೊಳ್ಳೋದು. ಕ್ಯಾಮ್ರಾದಲ್ಲಿ ಇದೇ ಫಸ್ಟ್ ಮೇಕಪ್ ಮಾಡ್ಕೊಳ್ತಿರೋದು, ನನಗೇನು ಗೊತ್ತನೇ ಆಗ್ತಿಲ್ಲ. ಬಂದ್ಬಿಟ್ಟು ನೆಕ್ಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ. ಹೇಗಿದೆ? ಈ ಥರ ಹಾಕ್ಕೊಂಡಿದ್ದೀನಿ ಜಡೆ. ಅದನ್ನ ಪಿನ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿದೆನಾ? ನೆಕ್ಸ್ಟ್ ಸೀರೆ ಯಾವ್ದು ಹಾಕ್ಕೊಳ್ಳೋಣ? ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ರೆ ಯಾವ ಸೀರೆ ನಾನು ಯಾವ ಸೀರೆ ಹಾಕ್ಕೊಳ್ಳೋಣ? ಈ ಸೀರೆನ ಹಾಕ್ಕೊಳ್ಳೋಣ ಅಂತಿದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತ. ಇದನ್ನು ಹಾಕ್ಕೊಳ್ಬೇಕಂತಿದ್ದೀನಿ, ನೋಡೋಣ. ನಮ್ಮ ತಂಗಿ ಊರಿಗೆ ಹೋದ್ವಿ. ಆ ಜರ್ನಿದು ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ,
ಸ್ವಲ್ಪ ನಂಗೆ ತುಂಬ ಹೆಡ್ಡೇಕ್ ಬಂದುಬಿಟ್ಟಿತ್ತು, ಹಂಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಹೋಗ್ಬಿಟ್ಟು ನಾನು ಏನು ತೊಗೊಂಡೋಗಿದ್ದೆ ಅದನ್ನೆಲ್ಲ ಕೊಟ್ಟು ಜೋಕುಮಾರನ ಹುಣ್ಣಿಮೆ ಅಂತ ಮಟನ್ ಮಾಡಿದ್ರು, ಊಟ ಮಾಡಿಬಿಟ್ಟು ಬಂದು ಸಾಯಂಕಾಲ ಪ್ರೋಗ್ರಾಮ್ಗೆ ಹೋದೆ. ಅಲ್ಲಿ ನಮ್ಮ ಅಣ್ಣ ಬಂದಿದ್ದರು, ಮಾಚಿ ಅಣ್ಣ ಅಂತ ಹೇಳ್ಬಿಟ್ಟು, ಅವ್ರಿಗೂ ಕೂಡ ರಾಖಿ ಹಬ್ಬದ ದಿನ ರಾಖಿ ಕಟ್ಟೋಕೆ ಆಗಿರಲಿಲ್ಲ ಅಂತ ಹೇಳಿಬಿಟ್ಟು ರಾಖಿ ಕಟ್ಟಿದೆ. ಆಮೇಲೆ ಅಲ್ಲಿ ಹಿಂದೆ ಕೂತಿದ್ದಾರಲ್ಲ ಸ್ವಾಮಿ ಅಣ್ಣ ಅಂತ, ಅವ್ರಿಗೂ ಕೂಡ ಮತ್ತು ಇವ್ರಿಗೂ ಕೂಡ ರಾಖಿ ಕಟ್ಟಿದೆ. ಪ್ರೋಗ್ರಾಮ್ಗೆ ಹೋಗಿದ್ದೆ, ಅವತ್ತು ರಾಖಿ ಹಬ್ಬದ ದಿನ ಅವ್ರು ಸಿಕ್ಕಿರಲಿಲ್ಲ, ಕಟ್ಟಿದೆ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್